ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರಿಕ್ಪೀಡಿಯಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಮ್ಯಾಚಿಗೆ ಸುಸ್ವಾಗತ. ಸೊ ನೀವು ನೋಡ್ಬೋದು, ನಾವು ಇಷ್ಟು ರನ್ಸ್ನ ಕಲೆ ಹಾಕಿದ್ದೀವಿ. ಕಿಂಗ್ ಕೊಹ್ಲಿ ಅವರು ಇವತ್ತು ಅದ್ಭುತವಾದ ಫಾರ್ಮಲ್ಲಿದ್ದರು. 140 112 ಎಷ್ಟೋ ಹೊಡೆದಿದ್ದಾರೆ. ಈಗ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ತುಂಬ ಹೈ ಸ್ಕೋರ್ನ, ಯಾಕೆಂದರೆ ಈಗ ಇರೋದು ಉಮೇಶ್ ಯಾದವ್ ಹಾಗೂ ಮೊಹಮ್ಮದ್ ಶಮಿ ಟೇಲ್ ಎಂಡರ್ಸ್ ಇದ್ದಾರೆ ಈಗ. ಸೊ ಆದಷ್ಟು ನಾವು ಸಿಂಗಲ್ ಡಬಲ್ಸಲ್ಲಿ ನಾವು ನಿಂತು ಮ್ಯಾಚ್ ಮುಗಿಸಬೇಕು. ಇಲ್ಲೊಂದು ಡಬಲ್ ಸಿಗ್ಬೋದು. ಸೊ ನಾವು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಮಾಡಿ ಇಷ್ಟು ರನ್ಸ್ನ ಕಲೆ ಹಾಕಿದ್ದೀವಿ. ಅದು ಸಪೋರ್ಟಿವ್ ಆಗಿ ಫ್ಯಾಫ್ ಡು ಪ್ಲೆಸಿ ಅವರು ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟರು ವಿರಾಟ್ ಕೊಹ್ಲಿಗೆ. ಉಮೇಶ್ ಯಾದವ್ ಅವರು ಸ್ಟ್ರೈಕಲ್ಲಿದ್ದಾರೆ. ದ್ಯಾಟ್ಸ್ ಅನದರ್ ಸಿಂಗಲ್. 271 for 8. ಈ ಸ್ಕೋರನ್ನು ಕೂಡ ನಾವು ಡಿಫೆಂಡ್ ಮಾಡ್ಬೋದಾ, ಮಾಡೋಕ್ಕಾಗುತ್ತಾ ಇಲ್ವಾ ನೋಡೋಣ ಬನ್ನಿ. ಸ್ಟೇ ಟ್ಯೂನ್ಡ್. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ನಮ್ಮ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ನಾವು ಈ ಥರ ಈಗ ರಿವ್ಯೂಗೆ ಹೋಗಿದ್ದಾರೆ, ನಾವು ಈ ಥರ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. RCPL ಸೀರೀಸ್ ಈಗ ನಡೀತಾ ಇದೆ. ಸೊ ಐ ಥಿಂಕ್ ಹೀ ಈಸ್ ಸೇಫ್. ಸೊ ನಮ್ಮ ಟೀಮಲ್ಲಿ ಒಂದು ಬದಲಾವಣೆ ಆಗಿದೆ. ಅದೇನೆಂದರೆ, ಪೃಥ್ವಿ ಶಾ ಅವ್ರ ಜಾಗಕ್ಕೆ ಯೂಸುಫ್ ಪಠಾನ್ ಅವರು ಬಂದಿದ್ದಾರೆ. ಸಂಜು ಸ್ಯಾಮ್ಸನ್ ಅವರ ಜಾಗಕ್ಕೆ ಮಾಯಾಂಕ್ ಅಗರ್ವಾಲ್ ಅವರು ಬಂದಿದ್ದಾರೆ, ಅಲ್ಲೇ ಬ್ಯಾಲೆನ್ಸ್ ಆಗೋಕ್ಕೆ. ಕೃಣಾಲ್ ಪಾಂಡ್ಯ ನೆಕ್ಸ್ಟ್ ಮ್ಯಾಚ್ ತನಕ ಇಲ್ವಾ, ಅಥವಾ ಓಕೆ ಈ ಮ್ಯಾಚ್ ಇಲ್ಲ, ನೆಕ್ಸ್ಟ್ ಮ್ಯಾಚ್ ಬರ್ಬೋದು. ಕೃಣಾಲ್ ಪಾಂಡ್ಯ ಹಾಗೂ ಪೃಥ್ವಿ ಶಾ ಇನ್ನೂ 3 ಮ್ಯಾಚ್ ಇಲ್ಲ, ಇನ್ಕ್ಲೂಡಿಂಗ್ ದಿಸ್. Straight to the man, and what to RCB finishes 273 for 9. and ವಿರಾಟ್ ಕೊಹ್ಲಿ ನೋಡ್ಬೋದು 112 of 36 ಡೆಲಿವರೀಸ್. ಜೊತೆಗೆ ಫ್ಯಾಫ್ ಡು ಪ್ಲೆಸಿ ಅವರು ಕೂಡ ಒಂದು ನಿಂತು 36 of 21 ಒಳ್ಳೆ ಬಿಗ್ ಸ್ಕೋರ್ನ ಕಲೆ ಹಾಕಿದ್ದಾರೆ. ಅದ್ರ ಬದಲು ಯೂಸುಫ್ ಪಠಾನ್ ಅವರು ಕೂಡ ಒಂದು ಒಳ್ಳೆ ಕ್ಯಾಮಿಯೋ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನೆಲ್ಲ ಅಷ್ಟಕ್ಕಷ್ಟೇ ದೊಡ್ಡ ಪರ್ಫಾರ್ಮೆನ್ಸ್ ಎಲ್ಲೂ ಕಾಣಲಿಲ್ಲ. ಕಿಂಗ್ ಕೊಹ್ಲಿ ಅವರು ಬ್ಯಾಕ್ ಟು ಫಾರ್ಮ್ ಅಂತಲೇ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಜೋಸ್ ಬಟ್ಲರ್ ಅವರು 100 ಹಾಕಿದರೆ, ಈ ಮ್ಯಾಚ್ ನಮ್ಮ ಕ್ರಿಸ್ ಗೇಲ್ ಅಲ್ಲ, ವಿರಾಟ್ ಕೊಹ್ಲಿ ಅವರು 100 ಹಾಕಿದ್ದಾರೆ. ಸರಿ. ಸೊ 274 ಟು ಗೆಟ್. ನಾವು ಇದನ್ನು ಇದು ಮಾಡ್ತೀವಾ, ಇದು ಮಾಡೋಕ್ಕಾಗುತ್ತಾ ಇಲ್ವ ನೋಡೋಣ ಬನ್ನಿ. ಒಂದು ಅದ್ಭುತವಾದ ಚೇಸಿಗೆ ಫ್ಯಾಫ್ ಡು ಪ್ಲೆಸಿ ಅವರು ಲಾಸ್ಟ್ ಮ್ಯಾಚ್ ಎಕನಾಮಿಕಲ್ ಆಗಿದ್ದರು, ಈ ಮ್ಯಾಚ್ ಎಕನಾಮಿಕಲ್ ಆಗಿದ್ದಾರೆ ನೋಡೋಣ. ಒಂದು ಧಮಾಕೆದಾರ್ ಥ್ರಿಲ್ಲಿಂಗ್ ಚೇಸ್ಗೆ ನಿಮಗೆ ಸುಸ್ವಾಗತ. ಕೊನೆ ತನಕ ನೋಡ್ತಾ ಇರಿ, ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಈ ಮ್ಯಾಚ್. ಥ್ರಿಲ್ಲಿಂಗ್ ಕೂಡ ಇರುತ್ತೆ. ಕ್ರಿಸ್ ಗೇಲ್ ಹಾಗೂ ಡೇವಿಡ್ ವಾರ್ನರ್, ಓಹೋ ಡೇಂಜರಸ್ ಓಪನಿಂಗ್ ಪೇರ್. ಫ್ಯಾಫ್ ಡು ಪ್ಲೆಸಿ ಅವರು ಬೌಲಿಂಗ್ ಮಾಡೋಕ್ಕೆ ಬರ್ತಿದ್ದಾರೆ, ಪಾರ್ಟ್ ಟೈಮ್ ಬೌಲರ್. ಸೊ ಫಸ್ಟಿಗೆ ಅವರು ಬೌಂಡ್ರೀಸ್ಗೆ ಹೋದರೂ ಹೋಗ್ಬೋದು, ಯಾಕೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಏನಂದರೆ ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ತುಂಬ ಹೈ ಸ್ಕೋರ್ನ ಚೇಸ್ ಮಾಡ್ತಿದ್ದಾರೆ. ಫಸ್ಟ್ ಬಾಲ್ 4 ಹೊಡೆದಿದ್ದಾರೆ ಡೇವಿಡ್ ವಾರ್ನರ್. ಫ್ಯಾಫ್ ಡು ಪ್ಲೆಸಿ ಫಸ್ಟ್ ಬಾಲ್ 4 ಹೊಡ್ಸ್ಕೊಂಡು ನೆಕ್ಸ್ಟ್ ಬಾಲ್ ಡಾಟ್. ಪರ್ಫೆಕ್ಟ್ ಬಾಲ್ಗೆ ಬಿದ್ದಾಗಿದೆ ಫ್ಯಾಫ್ ಡು ಪ್ಲೆಸಿ ಅವರು. That's gone for 4. ಆಲ್ರೆಡಿ 2 ಬೌಂಡ್ರೀಸ್ನ ಕನ್ಸಿಡರ್ ಮಾಡಿದ್ದಾರೆ ಫ್ಯಾಫ್ ಡು ಪ್ಲೆಸಿ ಅವರು. ಸ್ಲೋವರ್ ಬಾಲ್ ಹಾಕೋ ಪ್ರಯತ್ನ, ಲೆಗ್ ಸ್ಪಿನ್, ಗ್ಯಾಪಲ್ಲಿ ಹೊಡೆದಿದ್ದಾರೆ. 2 ರನ್ಸ್ ಅಂತೂ ಪಕ್ಕ ಬರ್ತಾರೆ. ಗುಡ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಪಂಜಾಬಿಗೆ. ಸ್ಪಿನ್ನಿಂಗ್ ಆಪ್ಷನ್ ನಿಮಗೆ ಬೇಜಾನಿದೆ ಹೇಳಬೇಕಂದ್ರೆ. ಇವರು ಆದಮೇಲೆ ಯುಜ್ವೇಂದ್ರ ಚಹಲ್, ಯೂಸುಫ್ ಪಠಾನ್, ಹರ್ಭಜನ್ ಸಿಂಗ್ ಎಲ್ಲ ಇದ್ದಾರೆ. ಸೊ
ಲಾಸ್ಟ್ ಮ್ಯಾಚ್ ಹೇಳಬೇಕಂದ್ರೆ ನಾವು ಹರ್ಭಜನ್ ಸಿಂಗ್ ಅವರ ಅದ್ಭುತವಾದ ಸ್ಪೆಲ್ಲಿಂದವೇ ವಿನ್ ಆಗಿದೆ ಅಂತಲೇ ಹೇಳ್ಬೋದು. 3 ವಿಕೆಟ್ಸ್ ಫಾರ್ 55 ರನ್ಸ್. ಓಕೆ, ಚೂರು ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಬಟ್ 3 ಇಂಪಾರ್ಟೆಂಟ್ ಕ್ರೂಷಿಯಲ್ ವಿಕೆಟ್ಸ್ ಅಟ್ ಕ್ರೂಷಿಯಲ್ ಟೈಮ್ ನೀಡಿದ್ದಾರೆ ಅವರು ನಮಗೆ. ಸೊ ಹಾಗೆ ಸ್ಪಿನ್ನರ್ಸ್ ವೆರಿ ಕ್ರೂಷಿಯಲ್ ಇಂಪಾರ್ಟೆಂಟ್ ರೋಲ್ನ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು. Looks good. Taste will also be great. Get cheesy pizza starting at ₹149. Order now from Zomato. ಉಮೇಶ್ ಯಾದವ್ ಇಂಟು ದಿ ಅಟ್ಯಾಕ್. ಕ್ರಿಸ್ ಗೇಲ್ ಅವರು ಸ್ಟ್ರೈಕಲ್ಲಿದ್ದಾರೆ. ನಮ್ಮ ಫಾರ್ಮರ್ ಆರ್ ಸಿ ಬಿ ಪ್ಲೇಯರ್ ಕ್ರಿಸ್ ಗೇಲ್. ಈಗೇನಾಗುತ್ತೆ ನೋಡೋಣ. ಕ್ರಿಸ್ ಗೇಲ್ ಅವರು ಫಸ್ಟ್ ಬಾಲ್ನ ಡೆಲಿವರಿ ಫೇಸ್ ಮಾಡ್ತಿದ್ದಾರೆ ಆ್ಯಂಡ್ ಗ್ಯಾಪಲ್ಲಿ ಹೊಡೆದು ಸಿಂಗಲ್ ಬಂದಿದ್ದಾರೆ. ಆದರೆ ಈ ಸರಿ ಕನೆಕ್ಟ್ ಮಾಡಿ ಪರ್ಫೆಕ್ಟ್ ಟೈಮಿಂಗ್ ಮಾಡಿ ಒಂದು 4 ಹೊಡೆದಿದ್ದಾರೆ. ವೆಲ್ ಪಿಕ್ಡ್ ದ ಗ್ಯಾಪ್ ಅಂತಲೇ ಹೇಳ್ಬೋದು. ಈ ಬ್ರೈಟ್ನೆಸ್ ಹೇಗೆ ಕಮ್ಮಿ ಆಗ್ತಿದೆ? ರೆಸ್ಯೂಮ್. ಓಕೆ, ಮತ್ತೆ ಕಮ್ಮಿ ಆಗಿದೆ ಬ್ರೈಟ್ನೆಸ್ಸು. ಈ ಸರಿ ಔಟ್ ಸ್ವಿಂಗ್ ಹಾಕೋ ಪ್ರಯತ್ನ. ಪರ್ಫೆಕ್ಟ್ ಬಾಲ್ಗೆ ಬಿದ್ದಾಗಿದೆ. ಮುಂದೆ ಬಂದು ಹೊಡೆದಿದ್ದಾರೆ. ಗಾನ್ ಫಾರ್ 4. ಸೊ ಸ್ಟಾರ್ಟಿಂಗ್ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ ನಮ್ಮ ಬೌಲರ್ಸ್. ರಿಯಲಿ ಗುಡ್ ಕಮ್ ಬ್ಯಾಕ್ ಮಾಡಬೇಕು ನಾವು. ಕೈರೋನ್ ಪೊಲಾರ್ಡ್ ಇಲ್ಲ ನಮ್ಮ ಹತ್ರ. ಅವರ ದೊಡ್ಡ ಕೊರತೆ ಕಾಡ್ತಿದೆ ಅಂತ ಹೇಳ್ಬೋದು ನಮಗೆ. ಎಕನಾಮಿಕಲ್ ಸ್ಪೆಲ್ ಮಾಡಿದರು ಫಸ್ಟ್ ಮ್ಯಾಚಲ್ಲಿ, ಮತ್ತು ಅವರು ಡ್ಯೂ ಟು ಮಸಲ್ ಪುಲ್ ನಮಗೆ ಅನ್ಅವೈಲಬಲ್ ಆಗಿದ್ದರು. ಮಸಲ್ ಪುಲ್ಲಿಂದ ಮ್ಯಾಚ್ ಆಡ್ತಿಲ್ಲ ಈಗ. ಕೃಣಾಲ್ ಪಾಂಡ್ಯ ಕೂಡ ಅವ್ರದ್ದು ಬೌಲಿಂಗಲ್ಲಿ ಎಕ್ಸ್ಪೆನ್ಸ್ ಆದರೂ ಒಳ್ಳೆ ಬ್ಯಾಟಿಂಗಲ್ಲಿ ಒಳ್ಳೆ ಒಂದು ಸ್ಟ್ರೆಂತ್ ಇರ್ತಿತ್ತು ಕೃಣಾಲ್ ಪಾಂಡ್ಯ ಅವ್ರದ್ದು. ಅದೊಂದು ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಕ್ರಿಸ್ ಗೇಲ್ ಅವರು ಸ್ಟ್ರೈಕಲ್ಲಿದ್ದಾರೆ. ನಾಟ್ ವೆರಿ ವೆಲ್ ಟೈಮ್ಡ್ ಆ್ಯಂಡ್ ದೇ ಗೆಟ್ ಸಿಂಗಲ್. ಓಹ್ ಶಿಟ್, ಮಿಸ್ ಆಗಿದೆ ಲೆಂತ್. Out is the call and that's not out. Okay, so ರಿವ್ಯೂ ಮಾಡೋಣ. ಎಡ್ಜ್ ಇದ್ರೂ ಇರ್ಬೋದು. ಟೋಟಲಿ ಇದು ಡಿಫ್ರೆಂಟ್ ಬಾಲು, ಆದರೂ ಕೂಡ ಎಡ್ಜ್ ಇದೆಯಾ? ಎಡ್ಜ್ ಇಲ್ಲ. ಇರಲಿ, ಒಂದು ರಿವ್ಯೂನಾಗ ನಾವು ಕಳ್ಕೊಂಡಿದ್ದೀವಿ. ಇದರೊಂದು ಅರ್ಲಿ ಬ್ರೇಕ್ ಥ್ರೂ ಸಿಕ್ತಿದೆ ಅಂತ ಹೇಳ್ಬೋದು, ಸಿಕ್ತಿತ್ತು ಅಂತಲೇ ಹೇಳ್ಬೋದು. ಫ್ಯಾಫ್ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡುವ. ಏನಾದರೂ ಎಕ್ಸ್ಪೆನ್ಸಿವ್ ಆದರೆ ಇವರ ಬೌಲಿಂಗ್ ಸ್ಟಾಪ್. ಸ್ಟ್ರೈಟ್ ಟು ದ ಮ್ಯಾನ್. ಡೇವಿಡ್ ವಾರ್ನರ್ ಸ್ಟ್ರೈಕಲ್ಲಿದ್ದಾರೆ. Oh, that's very well bowled. ಮಿಸ್ ಆಗಿದೆ. 4 ಅಥವಾ 6 ಹೋಗೋ ಸಾಧ್ಯತೆ ತುಂಬ ಕಾಣ್ತಾ ಇದೆ. ಓಹೋ ನೋ, ದಟ್ಸ್ ವೆರಿ ವೆಲ್ ಬೌಲ್ಡ್ ಫ್ಯಾಫ್ ಡು ಪ್ಲೆಸಿಸ್. 2 continuous dot, 3 continuous dot by Faf du Plessis. ನಂಬಿಕೆನ ಉಳಿಸ್ತಾ ಇದ್ದಾರೆ. ಇನ್ನು 2 ಓವರ್ ಹಾಕ್ಬೋದಾ ಇವ್ರದ್ದು? ಓಹ್ ಶಿಟ್, ಸ್ಲಿಪ್ ಇನ್ ಪ್ಲೇಸ್ ಇರಲಿಲ್ಲ, ಆದರೆ 4 ಹೊಡೆದಿದ್ದಾರೆ.
ಸ್ಲಿಪ್ ಇದ್ರೆ ಒಂದು ಡಾಟ್ ಅಥವಾ ಸಿಂಗಲ್ ರನ್ ಆಗ್ತಿತ್ತು. ಮತ್ತೊಂದು ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ಫ್ಯಾಫ್ ಡು ಪ್ಲೆಸಿ ಗೆಟ್ಸ್ ಟು ದ ಮಾರ್ಕ್. ಒಂದೆಷ್ಟು ಆಯಿತು? 6 runs ಆಫ್ ದಿ ಓವರ್. ಉಮೇಶ್ ಯಾದವ್, ಮೊಹಮ್ಮದ್ ಶಮಿ ಅವ್ರನ್ನ ಕರಿಬೋದಿತ್ತು. ಇಲ್ಲಿ ಉಮೇಶ್ ಯಾದವ್ ಹೇಳೋಕ್ಕಾಗಲ್ಲ, ಲಾಸ್ಟ್ ಓವರ್ಸಿಗೆ ಒಳ್ಳೆ ಕೆಲಸಕ್ಕೆ ಬರ್ತಾರೆ. ಪರ್ಫೆಕ್ಟ್ ಬಾಲ್ ಬಿದ್ದಿದೆ ಆ್ಯಂಡ್ ದ್ಯಾಟ್ ಗಾನ್ ಫಾರ್ ವೈಡ್. ಕರೆಂಟ್ ರನ್ ರೇಟ್ 10 per over. David Warner not 26. Straight to the man. ಗ್ಯಾಪ್ ಸಿಗ್ತಿಲ್ಲ. ವೆರಿ ವೆಲ್ ಬೌಲಿಂಗ್. ಮತ್ತೊಂದು ಪರ್ಫೆಕ್ಟ್ ಬಾಲ್. ಪ್ರೆಷರ್ ಆನ್ ದ ಬ್ಯಾಟ್ಸ್ಮನ್ ಈಗ, ಯಾಕೆಂದರೆ ಒಂದು ಯಾವುದೋ ಲೋ ಸ್ಕೋರ್ ಅಲ್ಲ ಚೇಸ್ ಮಾಡ್ತಿರೋದು, ಹೈ ಸ್ಕೋರ್ ಅಂತಲೇ ಹೇಳ್ಬೋದು. ಕ್ವಿಕ್ ಸಿಂಗಲ್ ಬಂದಿದ್ದಾರೆ. ಓನ್ಲಿ 2 runs ಆಫ್ ದಿ ಓವರ್. ಇನ್ನು 2 ಬಾಲ್ ಇದೆ. Straight to the man. Very well bowling this from Umesh Yadav. Only 2 runs conceded of this over and 3 runs. 3 runs of the over. 32 we have no loss. Mohammad Shami into the attack. ಕ್ರಿಸ್ ಗೇಲ್ ಅವರು ಅಗ್ರೆಸಿವ್ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಡಿಫೆನ್ಸ್ ಮಾಡ್ತಿದ್ದಾರೆ. That's gone for 4. ಗ್ಯಾಪನ್ನು ಹೊಡೆದಿದ್ದಾರೆ ಕ್ರಿಸ್ ಗೇಲ್ ಅವರು. ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅ ಗೇಲ್ ಸ್ಟಾರ್ಮ್ ಹಿಯರ್? ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಮೊಹಮ್ಮದ್ ಶಮಿ ವೆರಿ ವೆಲ್ ಬೌಲ್ಡ್. ಮತ್ತೊಂದು 4 ಹೋಗೋ ಸಾಧ್ಯತೆ ಇದೆ. ಕ್ರಿಸ್ ಗೇಲ್ ಅವರು ಸ್ಟ್ರೈಕಲ್ ಇದ್ದಾರೆ. ನೋ ಸಿಂಗಲ್ ಬರ್ತಾರೆ. ಓಕೆ, ಕ್ವಿಕ್ ಸಿಂಗಲ್. ಮತ್ತೆ ಅದೇ ಮಿಸ್ಟೇಕ್ ಮಾಡಿರೋದು. 1 for 4. 10 runs ಆಫ್ ದಿ ಓವರ್. ಫ್ಯಾಫ್ ಡು ಪ್ಲೆಸಿ ಇಂಟು ಇಸ್ ಫೈನಲ್ ಓವರ್. ಏನು ಮಾಡ್ತಾರೆ ನೋಡೋಣ.
ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ, ಆದರೆ ಸ್ಟ್ರೈಟ್ ಟು ದ ಫೀಲ್ಡರ್. ಸ್ಟ್ರೈಟ್ 3 ಕಂಟಿನ್ಯೂಸ್ ಡಾಟ್ ಆಗಿದೆ. ಅಂದರೆ ಈ ಬಾಲ್ ಮಿಸ್ ಆಗಿದೆ, ಎಲ್ಲಿ ಹೋಗುತ್ತೆ ನೋಡೋಣ. ಓಹೋ, ಮತ್ತೊಂದು ಡಿಫೆನ್ಸ್. ನಮ್ಮ ವಾಷಿಂಗ್ಟನ್ ಸುಂದರ್ ಆಗ್ತಿದ್ದಾರೆ. ಫ್ಯಾಫ್ ಡು ಪ್ಲೇಸಿ ಅವರು ಪವರ್ ಪ್ಲೇಯಲ್ಲಿ ತುಂಬ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದು. 5 ಕಂಟಿನ್ಯೂಸ್ ಡಾಟ್ ಬಾಲ್ಸ್. 6th ಬಾಲ್ ಏನಾಗುತ್ತೆ ನೋಡೋಣ. ವಾರ್ನರ್ ಸ್ಟ್ರೈಕಲ್ಲಿ ಇದ್ದಾರೆ ಆ್ಯಂಡ್ ಇಟ್ಸ್ ಅ ಮೇಡನ್ ಓವರ್. ಓ ಮೈ ಗಾಡ್, ಫ್ಯಾಫ್ ಡು ಪ್ಲೇಸಿ ಅವರು ಮೇಡನ್ ಓವರ್ ಮಾಡಿದ್ದಾರೆ. ವುಡ್ ಯು ಬಿಲೀವ್ ಇಟ್? ಓಕೆ, ಅದ್ಭುತವಾದ ಬೌಲಿಂಗ್ ಫ್ರಮ್ ಫ್ಯಾಫ್. ಫೀಲ್ಡ್ ಚೇಂಜ್ ಮಾಡೋಕ್ಕೆ ಮರೆದೋಯ್ತು ಖುಷಿಲಿ. ಆದರೆ ಈ ಫೀಲ್ಡಲ್ಲಿ ಆಡ್ತಿರೋಣ ಅನ್ಲೆಸ್ ಆ್ಯಂಡ್ ಅಂಟಿಲ್ ಎಕ್ಸ್ಪೆನ್ಸಿವ್ ಆಗೋ ತನಕ. ಮೇಡನ್ ಓವರ್, ಓ ಮೈ ಗಾಡ್. ವಾರ್ನರ್ ಶೈಗ್ಲಿದ್ದಾರೆ. ಯುಜ್ವೇಂದ್ರ ಚಹಲ್ ಬೌಲಿಂಗ್ ಮಾಡ್ತಿದ್ದಾರೆ ಆ್ಯಂಡ್ 2 ರನ್ಸ್ ಅಂತ ಬರ್ತಾರೆ. ಡಿಫ್ಟರ್ ಹಾಕೋ ಪ್ರಯತ್ನ, ಆದರೆ ಇದು ಹೋಗುವ ಚಾನ್ಸಸ್ ಇದೆ. ಓಹೋ, ಮಿಸ್ ಆಗಿದೆ. ಸ್ಟ್ರೈಟ್ ಟು ದ ಮ್ಯಾನ್. ವೆರಿ ಅಟ್ಯಾಕಿಂಗ್ ಫೀಲ್ಡ್ ಸೆಟ್ ಮಾಡಿದೆ, ಅದಕ್ಕೆ ಅವರಿಗೆ ಸಿಂಗಲ್ ಇಷ್ಟು ಪ್ರೆಷರ್ ಆಗ್ತಿದ್ದಾರೆ ಯುಜ್ವೇಂದ್ರ ಚಹಲ್ ಅವರು ಹಾಗೂ ನಮ್ಮ ಬೌಲಿಂಗ್ ಅವರು. RCB ಈಗ ಏನು ಮಾಡ್ತಾರೆ ನೋಡೋಣ. ಸ್ಟ್ರೈಟ್ ಇನ್ ಟು ದಿ ಗ್ಯಾಪ್ ಫಾರ್ 4. ಮಚ್ ನೀಡೆಡ್ ಬೌಂಡ್ರಿ ಫಾರ್ ಕಿಂಗ್ಸ್ 11 ಪಂಜಾಬ್. ಇದ್ರೆ ಫುಲ್ 20ಗೆ ಹೋಗ್ತಿತ್ತು ರನ್ ರೇಟ್, ಅಷ್ಟು ಪ್ರೆಷರಲ್ಲಿ ಇತ್ತು ಅವರಿಗೆ. ಆದರೆ ಈಗ ಏನಾಗುತ್ತೆ ನೋಡೋಣ. ಮತ್ತೊಂದು ಗೂಗ್ಲಿ ಹಾಕೋ ಪ್ರಯತ್ನ, ಪರ್ಫೆಕ್ಟ್ ಬಾಲ್ಗೆ ಬಿದ್ದಿದೆ. ಯುಜ್ವೇಂದ್ರ ಚಹಲ್ ತಮ್ಮ ಲಾಸ್ಟ್ ಬಾಲನ್ನು ಹಾಕ್ತಿದ್ದಾರೆ ಓವರಿಗೆ. ಎಸ್, ಪರ್ಫೆಕ್ಟ್ ಬಾಲ್. ಸಿಂಗಲಿಂದ ಓವರ್ ಎಂಡ್ ಆಗಿದೆ. 7 overs gone, 50 with no loss. 50 ಪಾರ್ಟ್ನರ್ಶಿಪ್ ಕೂಡ ಬಂದಿದೆ ಇಬ್ಬರದ್ದು. ಯೂಸುಫ್ ಪಠಾನ್ ತಮ್ಮ RCBಗೆ ಡೆಬ್ಯೂ ಮಾಡ್ತಿದ್ದಾರೆ. ಅವರ ಬೌಲಿಂಗ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಗೆಟ್ಸ್ ಆಫ್ ಟು ದ ಮಾರ್ಕ್ ಡೇವಿಡ್ ವಾರ್ನರ್. 50 ರನ್ ಪಾರ್ಟ್ನರ್ಶಿಪ್ ಕೂಡ ಆಗಿದೆ ಇಲ್ಲಿ. ಕ್ರಿಸ್ ಗೇಲ್ ಅವರು ಸ್ಟ್ರೈಕಲ್ಲಿದ್ದಾರೆ. ಯೂಸುಫ್ ಪಠಾನ್ ಬೌಲಿಂಗ್, ವೆರಿ ವೆಲ್ ಬೌಲ್ಡ್. ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡೂ ಟೀಮಿಗೆ. ನಾಟ್ ದ ಸ್ಟಾರ್ಟ್ ಪಂಜಾಬ್ ನೀಡೆಡ್. ಅವರಿಗೆ ಇಷ್ಟೊಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ, ಆದರೂ ರನ್ಸ್ ಶಾರ್ಟ್ ಆಯಿತು. ಟಾರ್ಗೆಟ್ ನೋಡ್ಬೋದು ನೀವು, ದೈತ್ಯಾಕಾರದ ಟಾರ್ಗೆಟನ್ನು ಚೇಸ್ ಮಾಡುವಾಗ ಇದು ಸ್ಮಾಲ್ ಸ್ಕೋರೆ ನೀವೇನೇ ಹೇಳಿದರು. ಓಕೆ, ಏನಾಗಿದೆ ಇಲ್ಲಿ? ಸಿಂಗಲ್ ರನ್. 4 runs ಆಫ್ ದಿ ಓವರ್ ಸೋ ಫಾರ್. ಒಂದು ಬಾಲ್ ಇದೆ.
ಗಾಳಿಯಲ್ಲಿ ಚೆಂಡು ಲ್ಯಾಂಡೆಡ್ ಇಟ್ ಸೇಫ್ಲಿ. They get double 56 with them no loss after 8. ಯುಜಿ ಚಹಲ್ ಅವರು ಎಕ್ಸ್ಪೆನ್ಸಿವ್ ಆಗ್ತಿದ್ರು, ಬಟ್ ಅವ್ರು ಕಮ್ ಬ್ಯಾಕ್ ಮಾಡಬೇಕು. ಬ್ರೇಕ್ ಥ್ರೂ ನೀಡ್ಬೋದಾ ಯುಜ್ವೇಂದ್ರ ಚಹಲ್ ಅವರು? ಮ್ಯಾಚ್ ಗಾನ್ ಫಾರ್ 6. ವೆಲ್ಕಮ್ 6 ಹೊಡೆದಿದ್ದಾರೆ. ಕ್ರಿಸ್ ಗೇಲ್ನ ಡೇವಿಡ್ ವಾರ್ನರ್, ಅದು ಮೋಸ್ಟ್ಲಿ ಕ್ರಿಸ್ ಗೇಲ್ ಇರಬೇಕು. ವೆಲ್ಕಮ್ 6 ಬೈ ಕ್ರಿಸ್ ಗೇಲ್ ಆ್ಯಂಡ್ ಪ್ರೆಷರ್ ಫಾರ್ ಯುಜ್ವೇಂದ್ರ ಚಹಲ್. ಈಗೇನು ಮಾಡ್ತಾ ನೋಡೋಣ. No, that's gone for 6. 2 sixes in this over. ಚಹಲ್ ಯಾಕೋ ಫಾರ್ಮಲ್ಲಿ ಕಾಣ್ತಿಲ್ಲ ಈ ಟೂರ್ನಮೆಂಟಲ್ಲಿ. Straight to the man. David Warner on 45. That's gone for 6. 50 brings up for David Warner. Six fours and 2 sixes ಹೊಡೆದು 50 ತಂದಿಟ್ಟಿದ್ದಾರೆ ಡೇವಿಡ್ ವಾರ್ನರ್ ಅವರು. ಯುಜ್ವೇಂದ್ರ ಚಹಲ್ ಅವರು ಮತ್ತೆ ಪ್ರೆಷರ್ ಬಂದಿದ್ದಾರೆ. 3 sixes ಈ ಓವರಲ್ಲಿ. 27 for no wicket. Straight to the man. 2 overs 27. ತುಂಬ ಎಕ್ಸ್ಪೆನ್ಸಿವ್ ಆದರು. ಯೂಸುಫ್ ಪಠಾನ್ ಅವ್ರು ಏನು ಮಾಡ್ತಾರೆ ನೋಡೋಣ. ಹಿಂದೆ ಹೊಡಿತಾರ ಕ್ರಿಸ್ ಗೇಲ್ ಅವರು. ಕ್ಯಾಚ್ ಇಸ್ ದ ಕಾಲ್. ದ್ಯಾಟ್ಸ್ ಗಾನ್. Chris Gale have to depart. Yusuf Pathan strikes. ಮತ್ತೆ ಸ್ಪಿನ್ನರಿಂದ ನಮಗೆ ವಿಕೆಟ್ ಸಿಕ್ಕಿದೆ. ಸ್ಪಿನ್ನರ್ ರೋಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ನಿಮ್ಗೆ ಗೊತ್ತಾಗ್ಬೋದು ಇಂಥ ಮ್ಯಾಚಸಲ್ಲಿ. ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ಪಿನ್ನರ್ಸ್ ರೋಲ್. ಈಗ ಡೇವಿಡ್ ವಾರ್ನರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಗೆಟ್ಸ್ ಆಫ್ ಟು ದ ಮಾರ್ಕ್. ಕಾಲಿನ್ ಮುನ್ರೋ ಅವ್ರು ಬಂದಿದ್ದಾರೆ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ ಯೂಸುಫ್ ಪಠಾನ್ ಆ್ಯಂಡ್ ಮುಂದೆ ಬಂದು ಸ್ಟ್ರೈಕ್ ಮಾಡಿದ್ದಾರೆ. ಫಸ್ಟ್ ಬಾಲ್ 4 ಹೊಡೆದಿದ್ದಾರೆ. ಮತ್ತೊಂದು ಮಿಸ್ ಹಿಟ್ ಆಗುವ ಸಾಧ್ಯತೆ. As I said, gone for 6. ಮತ್ತೊಂದು 6. ಫಸ್ಟ್ ಬಾಲ್ ವಿಕೆಟ್ ಆದರೂ ಬ್ಯಾಕ್ ಟು ಬ್ಯಾಕ್ 6-4 ಹೊಡೆದಿದ್ದಾರೆ. ಯೂಸುಫ್ ಕೂಡ ಪ್ರೆಷರಲ್ಲಿ ಬಂದಿದ್ದಾರೆ ಈಗ. $93 for 1 after 10. Harbhajan Singh into the attack.
ಮಿಸ್ ಆಗಿದೆ. ಕಾಲಿನ್ ಮೊನ್ರೋ ಸ್ಟ್ರೈಕಲ್ಲಿದ್ದಾರೆ. ಸಿಕ್ಸರ್. ಲಿಟ್ರಲಿ ಎವ್ರಿ ಬಾಲ್ 6 ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಜಾಗೃತವಾಗಿ ಹಾಕಬೇಕೀಗ ಬೌಲಿಂಗ್. ಯಾಮರಿದ್ರೆ ಹೋಯ್ತು ಸೀರಿಯಸ್ಲಿ. $100 brings up for Punjab. ಕೇರಂ ಬಾಲ್ ಹಾಕೋ ಪ್ರಯತ್ನ. ಡೇವಿಡ್ ವಾರ್ನರ್ ಸ್ಟ್ರೈಕಲ್ಲಿದ್ದಾರೆ. ಕ್ಯಾಚ್ ಇಸ್ ದ ಕಾಲ್. ಎಸ್, ದ ವಿಕೆಟ್. ಹರ್ಭಜನ್ ಸಿಂಗ್ ಮತ್ತೊಮ್ಮೆ ಪ್ರೂವ್ ಮಾಡ್ತಿದ್ದಾರೆ. ಹಿ ಈಸ್ ಅ ವ್ಯಾಲ್ಯೂಯಬಲ್ ಪ್ಲೇಯರ್ ಫಾರ್ KL ರಾಹುಲ್ ಅವರು ಬಂದಿದ್ದಾರೆ. ಮಿಸ್ ಹಿಟ್ ಆಗಿದೆ ಮತ್ತೊಮ್ಮೆ. ವೈಡ್. ಹರ್ಭಜನ್ ಸಿಂಗ್ ಅವರು ಸ್ಟ್ರೈಕ್ ಮಾಡಿದ್ದಾರೆ. ಆದರೆ ಈಗ ವೆರಿ ಗುಡ್ ಕಮ್ ಬ್ಯಾಕ್. ಫಸ್ಟ್ ಬಾಲ್ 6 ಹೊಡೆದ್ರು ಕೂಡ ವಿಕೆಟ್ ಸ್ಟ್ರೈಕ್ ಮಾಡಿ ಪ್ರೆಷರ್ ಆಗ್ತಿದ್ದಾರೆ ಬ್ಯಾಟ್ಸ್ಮನ್ ಮೇಲೆ. ದೂಸರಾ ಡೇಂಜರಸ್. ಡೇವಿಡ್ ವಾರ್ನರ್ ಹೋಗಿದ್ದಾರೆ. ಆದರೆ ಕಾಲಿನ್ ಮೊನ್ರೋ KL ರಾಹುಲ್ ಡೇಂಜರಸ್ ಪ್ಲೇಯರ್ಸೇ. ಅವ್ರನ್ನ ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ. ಕೇರಂ ಬಾಲ್ ಹಾಕೋ ಪ್ರಯತ್ನ. ಪರ್ಫೆಕ್ಟ್ ಬಾಲ್ಗೆ ಬಿದ್ದಿದೆ ಅಂದ್ಕೊಂಡಿದ್ದೀನಿ. ಫೀಲ್ಡರ್ ಇರಲಿಲ್ಲ ಅಲ್ಲಿ. ಮಿಸ್ ಆಗಿದೆ ಅಲ್ಲಿ. ಡು ಪ್ಲೆಸಿಸ್ ತಮ್ಮ ಲಾಸ್ಟ್ ಓವರ್ನ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದಾರೆ. ಮಿಸ್ ಆಗಿ ಮತ್ತೊಂದು 6 ಹೋಗಿದೆ. ಪ್ರೆಷರ್ ಆನ್ ಫ್ಯಾಮ್ ಡು ಪ್ಲೆಸಿ. ವೈಡ್ ಹೋಗ್ಬೋದಾ ಇದು? 2 ರನ್ಸ್ ಅಂತೂ ಬರ್ತಾರೆ. Back to back. Oh no, sorry, not back to back. 6s. 2 6s already in this over. Pressure for Fab du Plessis. ಈ ಮ್ಯಾಚಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ ಶಿಟ್, ಮತ್ತೊಂದು ಹೋಗುವ ಸಾಧ್ಯತೆ ಎಲ್ಲ ಕಾಣ್ತಾ ಇದೆ. ಸೆಕೆಂಡ್ ಓವರ್ ಮೈಡನ್ ಹಾಕಿದ್ರು, ಆದರೂ ಕೂಡ ಇಷ್ಟು ರನ್ಸ್ನ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ ಫ್ಯಾಫ್ ಡು ಪ್ಲೆಸಿ ಅವರು. ಮತ್ತೊಂದು 4. ನಾಟ್ ದಿ ಸೈನ್ ವಿ ನೀಡೆಡ್. ಇದು ಡೇಂಜರಸ್ ಸೈನ್ ಆಗ್ಬೋದು ಹೋಗ್ತಾ. ಇಷ್ಟು ಬೇಗ ವಿಕೆಟ್ ತೆಗೆಯುವುದೇ ಒಳ್ಳೆಯದು. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ ಫ್ಯಾಫ್ ಡು ಪ್ಲೆಸಿ ಅವರು. 40, 3.5 ಓವರ್ಸ್. ಡಾಟ್ ಇಂದ ಎಂಡ್ ಆಗಿದೆ. ಆದರೂ 10 ರನ್ಸ್ ಪರ್ ಓವರ್ ಫ್ಯಾಫ್ ಡು ಪ್ಲೆಸಿ ಅವರು.
ಈಗ ಯಾರು ಹೇಳಿ? ಹರ್ಭಜನ್ ಸಿಂಗ್. ಮಿಸ್ ಹೊಡೆದಿದೆ ಬಾಲ್. ಮುಂದೆ ಬಂದು ಸಿಕ್ಸರ್ ಹೊಡೆದಿದ್ದಾರೆ KL ರಾಹುಲ್ ಅವರು. ಒನ್ 36 of 46. ಕ್ಯಾರಮ್ ಬಾಲಿಗೆ ಏನು ಮಾಡ್ತಾರೆ ನೋಡೋಣ. ಗೆಟ್ಸ್ ಎ ಸಿಂಗಲ್. ಮುನ್ರೋ ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಕ್ಯಾರಮ್ ಬಾಲ್ ಹಾಕೋ ಪ್ರಯತ್ನ ಹರ್ಭಜನ್ ಸಿಂಗ್ ಕಡೆಯಿಂದ. ಕಾಲಿನ್ ಮುನ್ರೋ ಅವರು ಟೈಮಿಂಗ್ ಕರೆಕ್ಟ್ ಮಾಡಲಿಲ್ಲ. ಅಲ್ಲಿ ಫೀಲ್ಡರ್ ಇಡಬೇಕಿತ್ತು. ಶಿಟ್, ವಿಕೆಟ್ ಹೋಗ್ತಿತ್ತು. ಅಟ್ಯಾಕಿಂಗಿಗೆ ಹೋಗಿದೆ ಒಳ್ಳೆಯದು. ಅದೊಂದು ಪರ್ಫೆಕ್ಟ್ ಬಾಲ್. ಕಾಲಿನ್ ಮುನ್ರೋ 49-50 ಆಗುತ್ತೆ ಅವ್ರದ್ದು. ಕ್ಯಾಚ್ 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 ಆ್ಯಂಡ್ ಗಾನ್. ಹರ್ಭಜನ್ ಸಿಂಗ್ ಸ್ಟ್ರೈಕ್ಸ್ ಒನ್ಸ್ ಅಗೇನ್. ನಮ್ಮ ಲೀಡಿಂಗ್ ವಿಕೆಟ್ ಟೇಕರ್ ಬ್ಯಾಂಗ್ಳೂರ್ ರಾಕೆಟ್ಸ್ ಕಡೆಯಿಂದ. ಸೌರಭ್ ಅವರು ಹೇಳಿದ ಕರೆಕ್ಟು. ಇವ್ರನ್ನ ಬಿಡುವ ಮಾತೇ ಇಲ್ಲ. ಲಾಸ್ಟ್ ಟೈಮ್ ಕೂಡ ಲೀಡಿಂಗ್ ವಿಕೆಟ್ ಟೇಕರ್, ಈ ಟೈಮ್ ಕೂಡ ಲೀಡಿಂಗ್ ವಿಕೆಟ್ ಟೇಕರ್ ನಮ್ಮ ಬ್ಯಾಂಗ್ಳೂರ್ ರಾಕೆಟ್ಸ್ದು ಉರ್ಫ್ RCB. ಜೋಫ್ರಾ ಆರ್ಚರ್ ಪಾದಾರ್ಪಣೆ ಮಾಡ್ತಿದ್ದಾರೆ. ಆದರೆ ಫಸ್ಟ್ ಬಾಲೇ ಹೋಗೋ ಸಾಧ್ಯತೆ ಇದೆಯಲ್ಲ ಇಲ್ಲಿ? ಇಲ್ಲ. ಓಕೆ, ಅದಕ್ಕೆ ಫೀಲ್ಡ್ ಚೇಂಜ್ ಮಾಡಿದ್ದು. ವೆರಿ ಗುಡ್ ಮೂವ್. KL ರಾಹುಲ್ ಸ್ಟ್ರೈಟ್ ಹೊಡೆದಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ 4. ಒನ್ 28 of 40 ಬೇಕೀಗ. ಈಚೆ ಹಾಕಿದರೆ ಏನು ಮಾಡ್ತಾರೆ ನೋಡೋಣ. ಮೋಸ್ಟ್ಲಿ ಹಿಂದೆ ಹೋಗ್ಬೋದು. ನೋ ಶಟ್, ನೋ. ಬ್ಯಾಕ್ ಟು ಬ್ಯಾಕ್ ಫೋರ್ಸ್. ಅದೇ ಸೇಮ್ ಏರಿಯಾ. ಫೀಲ್ಡ್ ಚೇಂಜ್ ಮಾಡಬೇಕಾಗ್ತದೆ ಈಗ. One 24 runs from 39 balls they need here. ಇಲ್ಲಿ ಬರಬೇಕಾಗ್ತದೆ ನೀವು. ವೈಡ್ಗೆ ಬಿಡುವ. ಅದು ಯಾವ ಥರ ವೈಡ್ ಹೋಗುತ್ತೆ? ತಾವೇ ಲೆಗ್ ಸೈಡಿಗೆ ಬಂದು ವೈಡ್ ಬಿಡಕ್ಕೆ ನೋಡಿದರೆ ಮತ್ತೊಂದು ಸೇಮ್ ಶಾಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಮ್ಮ KL ರಾಹುಲ್ ಅವರ ಹತ್ರ. ಏನು ಮಾಡ್ತಾರೆ ನೋಡೋಣ. ಜೋಫ್ರಾ ಆರ್ಚರ್ 9 runs ಕನ್ಸಿಡರ್ ಮಾಡಿದ್ದಾರೆ. ಮುಂದೆ ಬಂದು 6 ಹೊಡೆದಿದ್ದಾರೆ. ಬ್ಯೂಟಿಫುಲ್ ಶಾಟ್. ಕಟ್ಟರ್ ಹಾಕೋ ಪ್ರಯತ್ನ. ಬಾಲ್ ಮತ್ತೆ ಮಿಸ್ ಆಗಿದೆ. and gone for wide. Rahul on 29, ಮತ್ತೊಂದು 4.
Big job is yet to be done here. ಈಗ ಮತ್ತೆ ಯೂಸಿ ಚಹಲ್ ಸ್ಪಿನ್ನರ್ಸ್ ಮೇಲೆ ಈಗ ಫುಲ್ ಡಿಪೆಂಡೆಂಟ್ ಆಗಿದ್ದೀವಿ. ಈಗ ನಾವು ಡಿಫೆಂಡ್ 1 2 3 ಡಿಫೆಂಡ್ 5 ಇರಲಿ. ಲೆಗ್ ಸ್ಪಿನ್ ಹಾಕೋ ಪ್ರಯತ್ನ. ಕರುಣ್ ನಾಯರ್ ಅವರಿಗೆ ಅಷ್ಟೇ ಬಂದಿದ್ದಾರೆ. ಪರ್ಫೆಕ್ಟ್ ಬಾಲಿಗೆ ಹೊಡಿತಿದ್ದಾರೆ. ವಾಟ್ಸ್ ದಿಸ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಚಹಲ್ ಅವ್ರಿಗೆ ಯಾಕೆ ಎಲ್ಲರೂ ಗ್ರಾಂಟೆಡ್ ಆಗಿ ತೊಗೊಳ್ತಿದ್ದಾರೆ ಅಂತ ಗೊತ್ತಿಲ್ಲ. ವಿಕೆಟ್ ಟೇಕಿಂಗ್ ಬೌಲರ್ ಅವರು. ಫೀಲ್ಡರ್ ಇಲ್ಲ ಅಲ್ಲಿ. ಫೀಲ್ಡರ್ ಇದ್ರೆ ಕ್ಯಾಚ್ ಇರ್ತಿತ್ತು, ಆದರೆ ಇರಲಿ. ಡಬಲ್ ರನ್ 4 ಹೋಗೋದೇನಾದರೂ ತಪ್ಪಿದೆ. ಮತ್ತೆ ಮಿಸ್ ಆಗಿದೆ ಬಾಲ್. ಮತ್ತೊಂದು 6 ಹೋಗುತ್ತೀಗ. ಓಹೋ, ನೋ ನೋ. ಆರಾಮ್ಸೆ ಆರಾಮ್ಸೆ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಕರುಣ್ ನಾಯರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಗ್ರೌಂಡ್ ಶಾಟ್ ಹೊಡಿದ್ದಾರೆ. 2 runs ಇಲ್ಲ, ಓನ್ಲಿ 1 run. KL Rahul. Catch is the call and he's gone. ಯುಜ್ವೇಂದ್ರ ಚಹಲ್ ಅವರು ಮತ್ತೊಂದು ವಿಕೆಟ್ ನೀಡಿದ್ದಾರೆ. ಎಕ್ಸ್ಪೆನ್ಸಿವ್ ಆದರೂ ಕೂಡ ಬ್ರೇಕ್ ಥ್ರೂ ಅನ್ನು ನೀಡಿದ್ದಾರೆ. ದ ಡೇಂಜರಸ್ KL Rahul is ಔಟ್. ನಮನ್ ಓಝಾ ಡಿಫೆನ್ಸಿವ್ ಬ್ಯಾಟ್ಸ್ಮನ್, ಅದನ್ನು ನಾವು ಲೈಟಾಗಿ ತೊಗೊಳ್ಬಾರ್ದು ಯಾರನ್ನು. ಪರ್ಫೆಕ್ಟ್ ಬಾಲಿಗೆ ಬಿದ್ದಾಗ ಇದೆ. ಕರುಣ್ ನಾಯರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಯುಜ್ವೇಂದ್ರ ಚಹಲ್ ಕ್ಯಾಚ್ಗೆ ಚಾನ್ಸ್ ಇಲ್ಲ. ಆದರೂ ಸಿಂಗಲ್ ಟು ಎಂಡ್ ದಿ ಓವರ್. 15 overs gone. 170 for 4. ಪ್ರೆಷರ್ ಇದೆ ಈಗ. ಯೂಸುಫ್ ಪಠಾನ್. ಫಸ್ಟ್ ಬಾಲ್ 4 ಹೊಡೆದಿದ್ದಾರೆ. $99 of 29. Real cricket, anything is possible here. ರಿವರ್ಸ್ ಶಾಟ್ ಹೊಡೆದ್ರೆ ಕರುಣ್ ನಾಯರ್ ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಕ್ಯಾಚ್. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಫಾರ್ RCB ಇಲ್ಲಿ. ಸೊ ಪ್ರೆಷರಿಗೆ ಬಂದು ಎಲ್ಲರೂ ಹೋಗ್ತಿದ್ದಾರೆ. ಯಾರೀಗ R ಅಶ್ವಿನ್. ಓಕೆ, ಪ್ರೆಷರ್ ಸಿಚುವೇಶನಲ್ಲಿದ್ದಾರೆ ಎಲ್ಲ. ಸೊ ಅದಕ್ಕೆ ಲಿಟ್ರಲಿ ಎವ್ರಿ ಬಾಲ್ 6-4ಗೆ ಹೋಗ್ತಾರೆ. ನಮ್ಮ ಮನೋಜ್ ಅವ್ರಿಗೆ ಏನು ಮಾಡ್ತಾರೆ ನೋಡೋಣ. ಮತ್ತೊಂದು ಕ್ಯಾಚ್. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಫಾರ್ ಯೂಸುಫ್ ಪಠಾನ್. Oh man, this is gonna be very interesting. 3 wickets ಯೂಸುಫ್ ಪಠಾನ್ ಅವರಿಗೆ. ಕೃಣಾಲ್ ಪಾಂಡೆ ಅವರ ಜಾಗಕ್ಕೆ ಬಂದರು. ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. R ಅಶ್ವಿನ್ ಅವರು ಸ್ಟ್ರೈಕಲ್ಲಿದ್ದಾರೆ. ಅವ್ರು ಏನು ಮಾಡ್ತಾರೆ ನೋಡೋಣ. That's gone for 6. ಹ್ಯಾಟ್ರಿಕ್ ಆಗೋ ಚಾನ್ಸ್ ಇತ್ತು, ಆದರೆ ಮಿಸ್ ಆಗಿದೆ. ಮತ್ತೊಂದು 6.
ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್. ಮತ್ತೊಂದು ಹೋಗ್ಬೋದಾ? ಡಾಟ್ ಬಾಲ್. ವೆರಿ ವೆಲ್ ಬೌಲಿಂಗ್ ಫ್ರಮ್ ಯೂಸುಫ್ ಪಠಾನ್. 3 ವಿಕೆಟ್ ಅವರು ತೆಗೆದಿದ್ದಾರೆ. ಇನ್ನೂ 1 ಓವರ್ ಬಾಕಿ ಇದೆ ಅವ್ರದ್ದು. ಕ್ರೂಷಲ್ ಓವರ್ ಅಂತ ಹೇಳ್ಬೋದು. ಯುಜಿ ಚಹಲ್, ಜಾಬ್ ಈಸ್ ನಾಟ್ ಯೆಟ್ ಡನ್. ಶೆಲ್ಡನ್ ಕಾಟ್ರೇಲ್ ಅವರು ಸೊ ಆರ್ ಅಶ್ವಿನ್ ಅವರು ಇದ್ದಾರೆ ಇನ್ನು ಸ್ಟ್ರೈಕರ್. ಅವರು ಒಂದು ವಿಕೆಟ್ ತೆಗೆದ್ರೆ ಆಲ್ಮೋಸ್ಟ್ ನಮಗೆ ಮ್ಯಾಚ್. ಓಹ್ ನೋ 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 ನೋ, ಸಿಕ್ಸರ್ ಹೋಗೋ ಚಾನ್ಸಸ್ ಇದೆ. ಸಿಕ್ಸರ್ ಅಲ್ಲ, ಸಾರಿ, ವೈಡ್. ಮತ್ತೊಂದು ವೈಡ್. ಬೌಲರ್ ಮಿಸ್ಸಿಂಗ್ ಇಸ್ ಲೆಂತ್ ಹಿಯರ್. ಎಕ್ಸ್ಟ್ರಾಸ್ ಕೊಡಬಾರ್ದು, ಕಮ್ಮಿ ಮಾಡಬೇಕೀಗ. ಎಕ್ಸ್ಟ್ರಾಸ್ ಕೊಡೋದನ್ನ ಅಶ್ವಿನ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಪ್ರೆಷರ್ ಈಗ ಎಲ್ಲರ ಮೇಲೆ ಪ್ರೆಷರ್ ಇದೆ. ಸೊ ಡೆತ್ ಓವರ್ನ ಸ್ಪಿನ್ನರ್ಸೇ ಕಂಟಿನ್ಯೂ ಮಾಡ್ಬೋದು, ಆ ಥರ ಇದೆ ಪರಿಸ್ಥಿತಿ. ಡ್ರಿಫ್ಟರ್ ಹಾಕೋ ಪ್ರಯತ್ನ. ಆರ್ ಅಶ್ವಿನ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮಿಸ್ ಹೊಡೆದಿದೆ. ಮತ್ತೊಂದು ಕ್ಯಾಚ್. ವಿಕೆಟ್ಸ್ ಆರ್ ಫಾಲಿಂಗ್ ಲೈಕ್ ಅ ಪ್ಯಾಕ್ ಆಫ್ ಕಾರ್ಡ್ಸ್ ಹಿಯರ್. ಕಿಂಗ್ಸ್ 11 ಪಂಜಾಬ್ ಪ್ರೆಷರ್ ಅಲ್ಲಿದ್ದಾರೆ. ಅಂಕಿತ್ ರಾಜ್ಪೂತ್. ಓಹ್ ನೋ. ರಿಸ್ಕ್ ಇಲ್ಲ, ಈಗ ಆರಾಮಾಗಿ ಆಡ್ಬೋದು. ಶೆಲ್ಡನ್ ಕಾಟ್ರೇಲ್ ಅವರು ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಕ್ಯಾಚ್. ಚಹಲ್ ಅವರಿಗೆ ಕೂಡ 3 ವಿಕೆಟ್ ಸಿಕ್ಕಿದೆ ಇಲ್ಲಿ. ಸ್ಪಿನ್ನರ್ಸ್ ಆರ್ ಡೂಯಿಂಗ್ ಗ್ರೇಟ್ ಹಿಯರ್. ಸ್ಪಿನ್ನರ್ಸ್ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮಯಾಂಕ್ ಮಾರ್ಕಂಡೆ ಅವ್ರು ಬಂದಿದ್ದಾರೆ ಸ್ಟ್ರೈಕಿಗೆ. ಬೌಲರ್ಗಳ ಕಮಾಲ್ ನೋಡಕ್ಕೆ ಸಿಗುತ್ತೆ ಇಲ್ಲಿ. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಮಿಸ್ ಹೊಡೆದಿದ್ದಾರೆ ಅಂಕಿತ್ ರಾಜ್ಪೂತ್ ಅವರು. ಯೂಸುಫ್ ಪಠಾನ್. ಬೌಲರ್ಸ್ ಡಿಡ್ ಅ ರಿಯಲಿ ಗ್ರೇಟ್ ಜಾಬ್ ಹಿಯರ್. ಎಕ್ಸ್ಪೆನ್ಸಿವ್ ಆದರೂ ತಮ್ಮ ರೋಲನ್ನು ತಾವು ನಿಭಾಯಿಸಿದ್ದಾರೆ. ಪರ್ಫೆಕ್ಟ್ ಬಾಲ್ಗೆ ಬಿದ್ದಿದೆ. ಮಯಾಂಕ್ ಮಾರ್ಕಂಡೆ ಅವರು ಸ್ಟ್ರೈಕಲ್ಲಿದ್ದಾರೆ. ಗಾಳಿಯಲ್ಲಿ ಚೆಂಡು. ಜಸ್ಟ್ ಅ ಸಿಂಗಲ್, ಸಾರಿ ಡಬಲ್. ಮೈ ಗಾಡ್, ಏನು ಟೀಮ್ ಇದು! ಬ್ಯಾಂಗ್ಳೂರ್ ರಾಕೆಟ್ಸ್, ದೇ ಆರ್ ಲುಕಿಂಗ್ ಅನ್ಸ್ಟಾಪಬಲ್. 1 ಮ್ಯಾಚ್ ಕೂಡ ಇಲ್ಲಿವರೆಗೆ ಸೋತಿಲ್ಲ. ಕಂಟಿನ್ಯೂಸ್ ಆಗಿ ಬ್ಯಾಟ್ ಗೌನ್ ಫಾರ್ 6. ಕಂಟಿನ್ಯೂಸ್ ಆಗಿ ಗೆದ್ದರೆ 4 ಮ್ಯಾಚ್ ಗೆದ್ದಾಗ ಕಂಟಿನ್ಯೂಸ್ ಆಗಿ. ದೇ ಆರ್ ಲುಕಿಂಗ್ ಅನ್ಸ್ಟಾಪಬಲ್ ಮ್ಯಾನ್. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಹೋಗ್ಬೋದು. ಬ್ಯಾಟಿಂಗ್, ಬೌಲಿಂಗ್. ಮತ್ತೊಂದು ಸರಿ ಕಪ್ ನಮ್ದಾಗ್ಬೋದಾ?
ಯು ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಮಾರ್ಕಂಡೆ ಅವರು 6 ಹೊಡೆದಿದ್ದಾರೆ. ಇಲ್ಲಿ ಮತ್ತೊಂದು ವಿಕೆಟ್. ಯೂಸುಫ್ ಪಠಾಣಿಗೆ 4 ವಿಕೆಟ್ಸ್ ಟೋಟಲ್. ಪ್ರವೀಣ್ ತಾಂಬೆ ದ ಲಾಸ್ಟ್ ಮ್ಯಾನ್ ಇನ್. ಅಂಕಿತ್ ರಾಜ್ಪೂತ್ ಅವ್ರು ಏನು ಮಾಡ್ತಾರೆ ನೋಡೋಣ. ಕ್ಯಾಚ್ ಇಸ್ ದ ಕಾಲ್. ದ್ಯಾಟ್ಸ್ ಗಾನ್. ಬ್ಯಾಂಗ್ಳೂರ್ ರಾಕೆಟ್ಸ್ ವಿನ್ ಬೈ 72 ರನ್ಸ್. ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಸೂಪರ್ ಪರ್ಫಾರ್ಮೆನ್ಸ್. ಬ್ಯಾಟ್ಸ್ಮನ್ಗಳಿಂದ ಆಗಿರ್ಬೋದು, ಬೌಲರ್ಗಳಿಂದ ಆಗಿರ್ಬೋದು. ಫೈಫರ್ ನಮ್ಮ ಯೂಸುಫ್ ಪಠಾನ್ ಅವರಿಗೆ 5 ಫಾರ್ 48 ರನ್ಸ್. ಎಕ್ಸ್ಪೆನ್ಸಿವ್ ಆದರೂ ಕೂಡ 5 ವಿಕೆಟ್ಸ್ ತೆಗೆದಾರೆ. ಯುಜ್ವೇಂದ್ರ ಚಹಲ್ ಅವರಿಗೆ 3 ವಿಕೆಟ್ಸ್. ಹರ್ಭಜನ್ ಸಿಂಗಿಗೆ 2 ವಿಕೆಟ್ಸ್ ಹಾಗೂ ಮೊಹಮ್ಮದ್ ಶಮಿ ಅವರಿಗೆ 1 ಓವರ್ 10 ರನ್ಸ್. ಸೊ ಇಲ್ಲಿ ಸೀಮರ್ಸ್ಗಿಂತ ಸ್ಪಿನ್ನರ್ಸ್ ಡಾಮಿನೇಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು 112 ಆ್ಯಸ್ ಯೂಶ್ವಲ್. ಫ್ಯಾಬ್ ಡು ಪ್ಲೇಸ್ ಅವರು 36. ಯೂಸುಫ್ ಪಠಾನ್ ಬ್ಯಾಟಿಂಗಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡಿದರು. ಬೌಲಿಂಗಲ್ಲಿ ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿದರು. 4th ಕನ್ಸಿಕ್ಯೂಟಿವ್ ವಿನ್ ಫಾರ್ ಬ್ಯಾಂಗ್ಳೂರ್ ರಾಕೆಟ್ಸ್. ಸೊ ಇವತ್ತು ನಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರೇ, ನಿಮಗೆ ಹೇಗನ್ಸುತ್ತೆ ಈ ಪ್ರದರ್ಶನ ನೋಡಿ? ಸೊ ಬೀಯಿಂಗ್ ಅ ಕ್ಯಾಪ್ಟನ್, ನಾನು ಆ್ಯಸ್ ಅ ಕ್ಯಾಪ್ಟನ್ಸಿ ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೇನೆ ಮತ್ತು ಬ್ಯಾಟ್ಸ್ಮನ್ ಕೂಡ ನಾನು ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೇನೆ. ಥ್ಯಾಂಕ್ ಯು. ಯೂಸುಫ್ ಪಠಾನ್ದ ಅದ್ಭುತವಾದ ಪರ್ಫಾರ್ಮೆನ್ಸ್ ಸೇವ್ ದಿಸ್ ಮ್ಯಾಚ್. ಆ್ಯಂಡ್ ಪೃಥ್ವಿ ಶಾ ಅನ್ಅವೈಲಬಲ್. ನೆಕ್ಸ್ಟ್ ಮ್ಯಾಚಿಗೆ ಇವರಿದ್ದಾರೆ, ಯಾರು ಪಾಂಡ್ಯ ಹಾಗೂ ಯಾರಾದರೂ ಇನ್ನೊಬ್ರು ಯಾರ ಹೆಸರು ಗೊತ್ತಾಗ್ತಿಲ್ಲ. ಪಾಂಡ್ಯ ಮತ್ತು ಕರಣ್ ಪೊಲಾರ್ಡ್ ಅವರು. ಓಕೆ, ಸ್ವಲ್ಪ ಕಮ್ಮಿ ಮಾಡೋಣ. ಓಕೆ, ಸೊ ಇದು ಇವತ್ತಿನ ಇಷ್ಟು ವಿಡಿಯೋ. ಸ್ಟ್ಯಾಂಡಿಂಗ್ಸಲ್ಲಿ ಆಲ್ವೇಸ್ ನಾವೇ ಫಸ್ಟ್. ಫಿಕ್ಸ್ಚರ್ಸ್ ನೋಡಿದಾದ್ರೆ ನೆಕ್ಸ್ಟು ಯಾವುದು ಕೋಲ್ಕತ್ತಾವ ಹೈದ್ರಾಬಾದ್ ಹೀರೋ ಸೌತ್ ಇಂಡಿಯನ್ ಡರ್ಬಿ. ಸೊ ಸೌತ್ ಇಂಡಿಯನ್ ಡರ್ಬಿ ನೆಕ್ಸ್ಟ್ ಮ್ಯಾಚ್ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಹಾಗೂ ಈ ಇಂಟ್ರೆಸ್ಟಿಂಗ್ ಮ್ಯಾಚ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ. ಸಿಗ್ತೀನಿ ನೆಕ್ಸ್ಟ್ ಮ್ಯಾಚಲ್ಲಿ. ಜೈ ಹಿಂದ್, ವಂದೇ ಮಾತರಂ. ಗುಡ್ ಬೈ.